ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 9ನೇ ವಾಕ್ಯ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನೆಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಅಪೊಸ್ತಲನಾದ ಪೌಲನು ಗಲಾತ್ಯದವರಿಗೆ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಈ ಪತ್ರಿಕೆಯಲ್ಲಿ ಮುಖ್ಯವಾಗಿ ಗಲಾತ್ಯದವರು ಕ್ರಿಸ್ತನನ್ನು ನಂಬಿ ಜೀವಿಸ್ತಾ ಇದ್ದಂಥ ಸಂದರ್ಭದಲ್ಲಿ ದುರುಪದೇಶಕರು ಬಂದು ಕ್ರಿಸ್ತನ ವಿಷಯದ ಕುರಿತಾಗಿ ವಿರೋಧವಾಗಿ ಮಾತನಾಡಿ, ಧರ್ಮಶಾಸ್ತ್ರವು ಬಹಳ ಪ್ರಾಮುಖ್ಯ, ಅವನ್ನೆಲ್ಲ ಬಿಟ್ಟು ನಾವು ಕ್ರಿಸ್ತನ ಹಿಂದೆ ಹೋಗೋದು ಸರಿ ಅಲ್ಲ ಅಂತ ಹೇಳಿದಾಗ ಅನೇಕರು ಕ್ರಿಸ್ತನನ್ನು ನಂಬಿದಂತಹ ವ್ಯಕ್ತಿಗಳಲ್ಲಿ ಕೆಲವರು ಏನು ಮಾಡ್ತಾರೆ, ಧರ್ಮಶಾಸ್ತ್ರದ ಕಟ್ಟುಪಾಡುಗಳನ್ನು ಪಾಲನೆ ಮಾಡೋದಕ್ಕಾಗಿ ನೋಡ್ಕೊಳ್ತಾರೆ. ಹಾಗೆ ಭಾನುವಾರ ಆರಾಧನೆಗೆ ಬಂದರೂ ಸಹ ಅವರು ಗಲಾತ್ಯ ಸಭೆಯ ವಿಶ್ವಾಸಿಗಳಾಗಿದ್ದರೂ ಸಹ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡುವಂಥ ರೀತಿಯಲ್ಲಿ ಅವರು ಮುಂದೆ ಬರ್ತಾರೆ. ಹಾಗೆ ಬಂದ ಸಮಯದಲ್ಲಿ ಪೌಲ ಅವರ ಹತ್ರ ಮಾತಾಡ್ತಾನೆ, ಅಯ್ಯೋ ಬುದ್ಧಿ ಇಲ್ಲದಂತಹ ಗಲಾತ್ಯರೇ, ನೀವಿಷ್ಟು ಬೇಗ ನೀವು ಕ್ರಿಸ್ತನನ್ನು ನೀವು ಮರೆತು ಬಿಟ್ರಲ್ಲ, ಯಾರು ನಿಮ್ಮನ್ನು ಮರಳು ಮಾಡಿಬಿಟ್ರು, ಯಾರು ನಿಮಗೆ ಮೋಸ ಮಾಡಿಬಿಟ್ರು ಎಂಬುದಾಗೆಲ್ಲ ಹೇಳಿ ಅವ್ರನ್ನ ತಿದ್ದುವಂತಹ ಒಂದು ಪತ್ರಿಕೆಯಾಗಿ ಇದನ್ನು ನೋಡ್ತೇವೆ. ಕೊನೆಯದಾಗಿ 6ನೇ ಅಧ್ಯಾಯದಲ್ಲಿ ಬಂದಾಗ ಕ್ರೈಸ್ತರು ಯಾವ ರೀತಿ ನಡೆಯಬೇಕು ಎಂಬ ಒಂದು ಕೆಲವು ಬುದ್ಧಿ ಮಾತುಗಳನ್ನು ಹೇಳ್ತಾನೆ. ಅಲ್ಲಿ ಬಂದಂಥ ಸಮಯದಲ್ಲಿ 9ನೇ ವಾಕ್ಯದಲ್ಲಿ ಹೇಳ್ತಾನೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರೋಣ. ಕೆಲವು ಸಂದರ್ಭಗಳಲ್ಲಿ ಒಳ್ಳೆಯದನ್ನು ಮಾಡುವಂತಹ ವ್ಯಕ್ತಿಗಳು ಬೇಸರ ಪಡ್ತಾರೆ. ಕೆಲವ್ರಿಗೆ ಒಳ್ಳೆಯದನ್ನು ಮಾಡಿರ್ತಾರೆ, ಅಲ್ಲಿಂದ ನಮಗೆ ಉಪಕಾರ ಮಾಡಿದಂತಹ ನಮಗೆ ಅಪಕಾರ ಸಿಗ್ತಾ ಇರಬೇಕಾದ್ರೆ ನಮ್ಮಲ್ಲಿ ಒಂದು ಬೇಸರ ಉಂಟಾಗ್ತದೆ. ನಾನಿಷ್ಟೆಲ್ಲ ಒಳ್ಳೇದು ಮಾಡಿದೆ, ಅವರಿಗಿಂತ ಒಳ್ಳೆಯ ಕಾರ್ಯವನ್ನು ಮಾಡಿದೆ, ಆದರೆ ನನಗೆ ವಿರೋಧವಾಗಿ ಅವರು ಕಾರ್ಯ ಮಾಡ್ತಾರೆ, ಆದ್ದರಿಂದ ನಾನಿನ ಮೇಲೆ ಯಾರಿಗೂ ಒಳ್ಳೆಯದು ಮಾಡಲ್ಲ ಎಂಬುದಾಗಿ ಯೋಚನೆ ಮಾಡುವಂತಹ ಕೆಲವು ವ್ಯಕ್ತಿಗಳನ್ನು ನಾವು ನೋಡಬಹುದು. ಆದರೆ ಪೌಲ ಹೇಳ್ತಾನೆ, ಒಳ್ಳೆಯದನ್ನು ಮಾಡೋದರಲ್ಲಿ ಬೇಸರ ಆಗಬೇಡ. ಕೆಲವು ಸಂದರ್ಭಗಳಲ್ಲಿ ನಾವು ಮನಗುಂದಿ ಹೋಗಿಬಿಡ್ತೇವೆ, ಮನಸ್ಸು ಕುಂದಿ ಹೋಗ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ತೇವೆ. ನಾವು ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡ್ತಾನೆ ಇರೋಣ. ನಮಗೊಂದು ವೇಳೆ ಒಳ್ಳೆಯದು ನಮಗೆ ಸಿಗದೇ ಇರ್ಬೋದು, ಅವರು ನಮಗೆ ಒಳ್ಳೆಯದು ಮಾಡದೇ ಇರ್ಬೋದು, ಆದರೂ ಸಹ ನಮಗೆ ಬೇರೆ ಎಲ್ಲಿಂದಾದರೂ ಸಹ ದೇವರು ಒಂದು ಒಳ್ಳೆಯದನ್ನು ಮಾಡ್ತಾನೆ ಎಂಬುದನ್ನು ನಾವು ಮರೆಯಬಾರ್ದು. ನಾವು ಅದನ್ನು ಮರೆತು ಹೋಗಬಾರ್ದು. ದೇವರು ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ದೇವರು, ಅಸಾಧ್ಯಗಳನ್ನು ಸಾಧ್ಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರು ಎಂಬುದನ್ನು ನಾವು ಮರೆಯಬಾರ್ದು. ಆದರೆ ಎಷ್ಟೋ ಜನ ಮನಸ್ಸಿನಲ್ಲಿ ಬೇಸರಗೊಳ್ತಾರೆ, ಕುಂದಿ ಹೋಗ್ತಾರೆ. ಸತ್ಯವೇದ ಓದಬೇಕಾದ್ರೆ ನಾವು ನೋಡ್ಬೋದು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಇಲ್ಲಿ ಒಳ್ಳೆಯದನ್ನು ಮಾಡೋದರಲ್ಲಿ ಬೇಸರಗೊಳ್ಬೇಡ್ರಿ ಅಂತ ಹೇಳ್ತಾರೆ. ಹಾಗಾದರೆ ಯಾಕೆ ಯೇಸು ಸ್ವಾಮಿ ಹೇಳಿದ್ರು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ? ಕಾರಣ, ಪ್ರಾರ್ಥನೆ ಮಾಡಿ ನಮಗೆ ಉತ್ತರ ಸಿಗದೇ ಇದ್ದಾಗ ನಮಗೆ ಬೇಸರ ಆಗೋದು ಸಹಜ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡ್ತಾನೇ ಇರ್ರಿ, ನಿನಗೊಂದು ದಿವಸ ಅದ್ಭುತ ದೇವರು ಮಾಡ್ತಾರೆ, ಬಿಡುಗಡೆಯನ್ನು ಕೊಡ್ತಾರೆ, ಉತ್ತರವನ್ನು ಕೊಡ್ತಾರೆ. ಇಲ್ಲೂ ಸಹ ಒಳ್ಳೆಯದನ್ನು ಮಾಡಿ ಬೇಸರಗೊಳ್ಳುವಂಥವ್ರು ತುಂಬ ಜನ ಇದ್ದಾರೆ ಈ ಲೋಕದಲ್ಲಿ. ಆ ರೀತಿಯಲ್ಲಿ ನಾವು ಅನೇಕರನ್ನ ನೋಡ್ತೀವಿ. ಕೆಲವರಿಗೆಲ್ಲ ಒಳ್ಳೇದು ಮಾಡಿರ್ತಾರೆ, ಆದರೆ ಅವರಿಗೆ ಸಿಕ್ಕಿರೋದೆಲ್ಲ ಕೆಟ್ಟದೇ ಆಗಿರುತ್ತೆ. ಅವರು ಮಾಡಿದಾಗೆಲ್ಲ ಒಳ್ಳೆಯದನ್ನು ಮಾಡಿರ್ತಾರೆ, ಅವರೇ ಇವರಿಗೆ ವಿರುದ್ಧವಾಗ್ತಾರೆ. ಉಪಕಾರ ಮಾಡಿಸ್ಕೊಂಡವರೇ ಅಪಕಾರವನ್ನು ಮಾಡಿದಾಗ ತುಂಬ ಬೇಸರದ ಅನುಭವ ಆಗ್ತದೆ. ಆದರೆ ಪೌಲ ಹೇಳ್ತಾನೆ, ನೀನು ಬೇಸರಗೊಳ್ಬೇಡ, ನೀನು ಮನಗುಂದಿ ಹೋಗಬೇಡ, ನೀನು ಕುಂದಿ ಹೋಗಬೇಡ, ಮತ್ತೆ ಅದನ್ನೇ ಮಾಡ್ತಾಯಿರು, ಬೇಸರಗೊಳ್ದಲೇ ಮಾಡ್ತಾಯಿರು. ತಕ್ಕ ಸಮಯದಲ್ಲಿ ಅದರ ಪ್ರತಿಫಲವನ್ನು ಕೊಯ್ತೀಯ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿಮ್ಮ ಜೀವಿತದಲ್ಲಿ ಕಳೆದ ದಿವಸಗಳಲ್ಲಿ ದೇವರು ಮಾಡಿದಂಥ ಉಪಕಾರಗಳನ್ನ ನೆನೆಸಿಕೊಂಡು, ದೇವರು ಕೊಟ್ಟಂತಹ ಹಣದಿಂದ ಆಗಿರ್ಬೋದು, ಆರೋಗ್ಯದಿಂದ ಆಗಿರ್ಬೋದು, ಜ್ಞಾನದಿಂದ ಆಗಿರ್ಬೋದು, ನಾವಿತರರಿಗೆ ಒಳ್ಳೆಯದನ್ನು ಮಾಡಿರಬಹುದು. ಕಷ್ಟದಲ್ಲಿದ್ದಂತಹ ವ್ಯಕ್ತಿಗಳಿಗೆ ಹಣ ಕೊಟ್ಟಿರ್ಬೋದು, ರೋಗದಲ್ಲಿರುವವರಿಗೋಸ್ಕರ ಪ್ರಾರ್ಥನೆ ಮಾಡಿರ್ಬೋದು, ಅವರ ಸಂಗಡ ಹೋಗಿದ್ದು ಅವರಿಗೆ ಧೈರ್ಯಪಡಿಸಿರ್ಬೋದು, ಎಲ್ಲ ಒಳ್ಳೆಯದನ್ನು ಮಾಡಿರ್ಬೋದು. ಆದರೆ ನಮಗೆಲ್ಲರೂ ವಿರೋಧನೆ ಮಾಡಿರ್ಬೋದು. ನಾವು ಮಾಡಿದ್ದಕ್ಕೆ ತಕ್ಕ ಹಾಗೆ ಒಳ್ಳೆಯದು ನಮಗೆ ಸಿಗದೇ ಇರ್ಬೋದು. ನಮ್ಮ ಕಷ್ಟದಲ್ಲಿ, ನಮ್ಮ ಕೊರತೆಯಲ್ಲಿ, ನಮ್ಮ ಇಕ್ಕಟ್ಟಿನಲ್ಲಿ ನಮಗೆ ಯಾರು ಸಹಾಯ ಮಾಡದೇ ಇದ್ದಿರ್ಬೋದು. ಆದರೆ ಅದನ್ನು ನೆನೆಸಿಕೊಂಡು
ಬೇಸರಿಸಿಕೊಂಡು ಬೇಸರಗೊಂಡು ಮನಗುಂದಿದವರಾಗಿ ನಾವು ಇನ್ನು ಯಾರಿಗೂ ಒಳ್ಳೇದು ಮಾಡಲ್ಲ, ಯಾವುದು ಮಾಡಲ್ಲ ಅಂತ ಯೋಚನೆ ಮಾಡೋದಲ್ಲ. ಅಂಥ ಸನ್ನಿವೇಶಗಳ ಮಧ್ಯದಲ್ಲೂ ಸಹ ನಂಬಿಕೆಯಿಂದ ಬೇಸರಗೊಳ್ಳದೆ ನಾವು ಒಳ್ಳೆಯದನ್ನು ಮಾಡುವುದಕ್ಕಾಗಿ ನಾವು ತಯಾರಾಗುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮ್ಮ ಸಂಗಡ ಇರುವಂತಹ ಒಬ್ಬ ದೇವರಿದ್ದಾನೆ. ತಕ್ಕ ಸಮಯದಲ್ಲಿ ನಮಗೋಸ್ಕರ ಅದಕ್ಕೆ ಪ್ರತಿಫಲವನ್ನು ಕೊಡುವಂಥ ದೇವರಿದ್ದಾನೆ. ಪೌಲ ಹೇಳ್ತಾನೆ, ನೀವು ನಿರಾಶೆ ಪಡಬೇಡ, ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವುದಕ್ಕೆ ಅಥವಾ ಏನು ಬಿತ್ತಿದೆಯೋ ಅದನ್ನು ಕೊಯ್ಯುವುದಕ್ಕೆ ದೇವರು ಸಹಾಯ ಮಾಡೋದು. ಯಾಕೆಂದರೆ ಬಿತ್ತನೆ ಮಾಡಿದ್ದನ್ನು ಬೆಳೆಸುವಂಥದ್ದು ಮನುಷ್ಯ ಅಲ್ಲ, ದೇವರು ಬೆಳೆಸ್ತಾರೆ. ಆದ್ದರಿಂದ ನೀನು ಬಿತ್ತಿದೀಯಾ, ನೀನು ಒಳ್ಳೆಯದನ್ನು ಬಿತ್ತಿದೀಯಾ, ಮೌನವಾಗಿರು. ತಕ್ಕ ಸಮಯದಲ್ಲಿ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆದ್ದರಿಂದ ನಿರಾಶರಾಗದೆ ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡುವುದಕ್ಕೆ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಕಳೆದ ದಿವಸಗಳೆಲ್ಲ ದೇವರೇ, ನೀನು ನಮ್ಮ ಜೀವಿತದಲ್ಲಿ ಒಳ್ಳೆಯನಾಗಿದ್ದಿ, ನಂಬಿಗಸ್ತನಾಗಿದ್ದಿ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಒಳ್ಳೆಯದನ್ನು ಮಾಡಿ ವೇದನೆಯಲ್ಲಿ ನಿರಾಶೆ ಇರುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ದೇವರೇ, ಅವರು ನಿರಾಶರಾಗದೆ ಮನೆಗುಂದದೆ ಪುನಃ ಒಳ್ಳೆಯದನ್ನು ಮಾಡಿ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವ ಹಾಗೆ ದೇವರೇ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.